ಕರ್ನಾಟಕದ ಪ್ರತಿ ಜನತೆಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು. ನಾವು ಹೊಸದಾಗಿ ಪ್ರಾದೇಶಿಕ ರಾಜ್ಯ ಮಟ್ಟದ ಪಕ್ಷವನ್ನು ಸ್ಥಾಪನೆ ಮಾಡಿದ್ದೇವೆ. ಪ್ರಜಾಪ್ರಭುತ್ವ ಪಕ್ಷ ಕರ್ನಾಟಕ ಅಂತ ಹೆಸರಿಟ್ಟಿದ್ದೇವೆ. ಪ್ರಜಾಪ್ರಭುತ್ವ ಪಕ್ಷ ಕರ್ನಾಟಕ ಕೆಲವು ತತ್ವಗಳ ಆಧಾರದ ಮೇಲೆ ಹಾಗೂ ಕೆಲವು ಸಿದ್ಧಾಂತಗಳ ಆಧಾರದ ಮೇಲೆ ರಚನೆಯಾಗಿರುವಂತಹ ಪಕ್ಷ ಪ್ರಜಾಪ್ರಭುತ್ವ ಪಕ್ಷ ಕರ್ನಾಟಕ. ಈ ಪಕ್ಷವನ್ನು ರಾಜ್ ಪ್ರಶಾಂತ್ HG ಆದ ನಾನು ಸ್ಥಾಪನೆ ಮಾಡಿದ್ದು. ಈ ಪಕ್ಷಕ್ಕೆ ರಾಜ್ಯಾಧ್ಯಕ್ಷನಾಗಿ ನೇಮಕಗೊಂಡಿರುತ್ತೇನೆ ಹಾಗೂ ಪೂರ್ಣೇಶ್ ಅವರು ಕಾರ್ಯದರ್ಶಿಯಾಗಿ ಈ ಪಕ್ಷಕ್ಕೆ ಕಾರ್ಯವನ್ನು ನಿರ್ವಹಿಸುತ್ತಾರೆ ಹಾಗೂ ಶಂಕರ್ ಅವರು ಉಪಾಧ್ಯಕ್ಷರಾಗಿ ಪ್ರಜಾಪ್ರಭುತ್ವ ಪಕ್ಷ ಕರ್ನಾಟಕದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಾರೆ ಹಾಗೂ ಅಭಿ ಅವರು ಖಜಾಂಚಿಯಾಗಿ ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವ ಪಕ್ಷ ಕರ್ನಾಟಕದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ನಮ್ಮ ಪ್ರಜಾಪ್ರಭುತ್ವ ಪಕ್ಷ ಕರ್ನಾಟಕ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರನೇ ನಮ್ಮ ಪಕ್ಷ ರೂಪುಗೊಂಡಿದೆ. ಇಲ್ಲಿ ಪ್ರಜೆಗಳೇ ಸಾರ್ವಭೌಮರು, ಇಲ್ಲಿ ಪ್ರಜೆಗಳೇ ಪ್ರಭುಗಳು. ಈ ತತ್ವಗಳನ್ನು ನಾವು ಆಧಾರವನ್ನಾಗಿಟ್ಟುಕೊಂಡು ಪ್ರಜಾಪ್ರಭುತ್ವ ಪಕ್ಷ ಕರ್ನಾಟಕವನ್ನು ಸ್ಥಾಪನೆ ಮಾಡಿದ್ದೇವೆ. ನಮ್ಮ ಗುರುತು ಪೆನ್ನು. ಈ ಪೆನ್ನು ಪ್ರತಿಯೊಬ್ಬರ ಜ್ಞಾನದ ಸಂಕೇತವಾಗಿದೆ. ಪೆನ್ನು ಕೆಲವು ಪಂಚಸಿದ್ಧಾಂತದ ಆಧಾರದ ಮೇಲೆ ನಮ್ಮ ಪ್ರಜಾಪ್ರಭುತ್ವ ಪಕ್ಷ ಇಲ್ಲಿ ಸ್ಥಾಪನೆ ಆಗಿದ್ದು. ಮೊದಲನೆಯದು ಭ್ರಷ್ಟಾಚಾರ ಮುಕ್ತ ಕರ್ನಾಟಕವನ್ನಾಗಿ ಮಾಡುವುದೇ ನಮ್ಮ ಉದ್ದೇಶವಾಗಿದೆ. ಭ್ರಷ್ಟಾಚಾರ ಪ್ರತಿ ಸರ್ಕಾರಿ ಕಚೇರಿಗಳಲ್ಲಿ ಲಂಚಾವತಾರ ತಾಂಡವಾಡ್ತದೆ. ಪ್ರತಿ ರಾಜಕೀಯದಲ್ಲೂ ಸಹ 40% ಕಮಿಷನ್ ಭ್ರಷ್ಟಾಚಾರ ತಾಂಡವಾಡ್ತದೆ. ಇಂಥ ಭ್ರಷ್ಟಾಚಾರ ಇನ್ನೂ ಹಲವು ಭ್ರಷ್ಟಾಚಾರಗಳನ್ನು ಕರ್ನಾಟಕದಲ್ಲೇ ಮುಕ್ತ ಮಾಡುವ ಪ್ರಯತ್ನದಲ್ಲಿದ್ದೇವೆ. ಹಾಗಾಗಿ ನಾವು ಸಿದ್ಧಾಂತವನ್ನು ಭ್ರಷ್ಟಾಚಾರ ನಿರ್ಮೂಲನಾ ಸಿದ್ಧಾಂತವಾಗಿ ಮೊದಲನೇ ಸಿದ್ಧಾಂತಗಳನ್ನು ನಾವು ಇಟ್ಟುಕೊಂಡಿದ್ದೇವೆ. ಇನ್ನು ಎರಡನೇ ಸಿದ್ಧಾಂತ ನಿರುದ್ಯೋಗ ಮುಕ್ತವಾದ ಕರ್ನಾಟಕ. ಪ್ರತಿಯೊಬ್ಬರಿಗೂ ಉದ್ಯೋಗವನ್ನು ಕಲ್ಪಿಸಿಕೊಡುವುದೇ ನಮ್ಮ ಮುಖ್ಯ ಗುರಿ. ಪ್ರತಿಯೊಬ್ಬರು ಉದ್ಯೋಗ ಮಾಡಬೇಕು. ಪ್ರತಿಯೊಬ್ಬರಿಗೂ ಉದ್ಯೋಗಾವಕಾಶವನ್ನು ನಾವು ಒದಗಿಸಿಕೊಡುತ್ತೇವೆ. ನಿರುದ್ಯೋಗ ಬಹಳ ಜಾಸ್ತಿ ಆಗಿದೆ ಕರ್ನಾಟಕದಲ್ಲಿ. ಹಾಗಾಗಿ ನಮ್ಮ ಉತ್ತೇಜನವನ್ನು ನಿರುದ್ಯೋಗಕ್ಕಾಗಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡುತ್ತಿದ್ದೇವೆ. ಹಾಗೂ ಮೂರನೇ ಸಿದ್ಧಾಂತವೇನೆಂದರೆ ಶಿಕ್ಷಣಕ್ಕೆ ಹೆಚ್ಚಾಗಿ ಒತ್ತು ಕೊಟ್ಟಿದ್ದೇವೆ. ಪ್ರತಿ ತಾಲೂಕಿನಲ್ಲೂ ಖಾಸಗಿ ಮಾದರಿಯ ಶಿಕ್ಷಣವನ್ನು ಪ್ರತಿ ತಾಲೂಕಿನಲ್ಲೂ ತರಬೇಕೆಂದು ನಾವು ಪ್ರತಿಯೊಂದು ತಾಲೂಕಿನಲ್ಲೂ ಖಾಸಗಿ ಮಾದರಿಯ ಶಾಲೆಗಳನ್ನು, ಉತ್ತಮವಾದ ಕಟ್ಟಡಗಳು ಹಾಗೂ ಉತ್ತಮವಾದ ಉಪನ್ಯಾಸಕರು, ಉತ್ತಮ ಗುಣಮಟ್ಟದ ಶಿಕ್ಷಣ ಉಚಿತವಾಗಿ ನೀಡುವ ಕಲ್ಪನೆಯನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಪ್ರತಿಯೊಬ್ಬರು ಖಾಸಗಿ ಪ್ರೈವೇಟ್ ಶಾಲಾ ಕಾಲೇಜುಗಳು ಯಾವ ಥರ ನಿಮ್ಮ ಹತ್ರ LKG ಹೋದರೆ UKG ಹೋದರೆ 50,000 ಕೊಡಿ, 1 ಲಕ್ಷ ಕೊಡಿ. ಫಸ್ಟ್ ಸ್ಟ್ಯಾಂಡರ್ಡು ಕಾಲೇಜು ಪದವೀಧರರು, ಈ ಬಡವರು, ಮಧ್ಯಮ ವರ್ಗದವರು ಎಲ್ಲಿ ಕೊಟ್ಟು ಜೀವನ ಮಾಡೋಕ್ಕಾಗತ್ತೆ? ಎಲ್ಲಿ ತಮ್ಮ ಮಕ್ಕಳನ್ನು
ಉತ್ತಮವಾದ ಎಜುಕೇಷನ್ ಕೊಡ್ಸೋಕ್ಕಾಗುತ್ತೆ ಈ ಸಮಾಜದಲ್ಲಿ, ಈ ಕರ್ನಾಟಕದಲ್ಲಿ. ಹಾಗಾಗಿ ನಾವು ಪ್ರತಿಯೊಂದು ತಾಲೂಕಿನಲ್ಲೂ ಖಾಸಗಿ ಮಾದರಿಯ ಉತ್ತಮ ಗುಣಮಟ್ಟದ ಉತ್ತಮ ಉಪನ್ಯಾಸಕರುಳ್ಳ ಶಾಲಾ ಕಾಲೇಜುಗಳನ್ನು ನಿರ್ಮಾಣ ಮಾಡಬೇಕಂತ ನಮ್ಮ ಗುರಿಯಾಗಿದೆ. ಎಲ್ಲಿಗ ಪ್ರತಿಯೊಬ್ಬರಲ್ಲೂ ಕೇಳಿ, ಮಧ್ಯಮ ವರ್ಗದವರು, ಬಡವರು ಎಲ್ಲಿ ತಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ನೀಡಲು ಸಾಧ್ಯವಾಗುತ್ತದೆ, ಆಕಸ್ಮಿಕವಾಗಿ ಉತ್ತಮ ಶಿಕ್ಷಣ ನೀಡೋದಾದರೂ ಸಾಲ ಮಾಡಿ ಸಂಘದಲ್ಲೋ ಚೀಟಿಯಲ್ಲೋ ಫೈನಾನ್ಸಲ್ಲೋ ಎಲ್ಲಾದರೂ ಸಾಲ ಮಾಡಿ ಸಾಲನೆಲ್ಲ ಪೇರೆಂಟ್ಸ್ಗಳು ತಮ್ಮ ತಲೆ ಮೇಲೆ ಹೊತ್ತುಕೊಂಡು ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಹಾಗಾಗಿ ನಾವು ಖಾಸಗಿ ಮಾದರಿಯ ಶಾಲಾ ಕಾಲೇಜುಗಳನ್ನು ಪ್ರತಿ ತಾಲೂಕಿನಲ್ಲಿ ನಿರ್ಮಾಣ ಮಾಡಬೇಕಂತ ನಮ್ಮ ಗುರಿಯಾಗಿದೆ. ಇದು 3ನೇ ಉದ್ದೇಶ. 4ನೇ ಉದ್ದೇಶ ಆರೋಗ್ಯ, ಉತ್ತಮ ಗುಣಮಟ್ಟದ ಆರೋಗ್ಯ. ನೋಡಿ, ಖಾಸಗಿ ಆಸ್ಪತ್ರೆ, ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಯಾವ ರೀತಿ ಕಟ್ಟಡಗಳಿದೆ, ಯಾವ ರೀತಿ ಗುಣಮಟ್ಟದ ಔಷಧಗಳಿದೆ, ಯಾವ ರೀತಿ ಗುಣಮಟ್ಟದ ಟ್ರೀಟ್ಮೆಂಟ್ಗಳಿದೆ, ಯಾವ ರೀತಿ ಗುಣಮಟ್ಟದ ಬೆಡ್ಗಳಿದೆ. ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾಕೆ ಇಂಥ ಫೆಸಿಲಿಟೀಸ್ಗಳಿಲ್ಲ? ಹಾಗಾಗಿ ಕರ್ನಾಟಕದ ಪ್ರತಿ ತಾಲೂಕಿನಲ್ಲಿಯೂ ಸಹ ಖಾಸಗಿ ಮಾದರಿಯ ಆಸ್ಪತ್ರೆಗಳನ್ನು ಹಾಗೂ ಖಾಸಗಿ ಮಾದರಿಯ ಉತ್ತಮವಾದ ಕಟ್ಟಡಗಳನ್ನು ಹಾಗೂ ಬೆಡ್ಗಳು, ಔಷಧಗಳು, ಟ್ರೀಟ್ಮೆಂಟ್ಗಳು ಉಚಿತವಾಗಿ ನೀಡುವುದೇ ನಮ್ಮ ಮುಖ್ಯವಾದ ಗುರಿಯಾಗಿರುತ್ತದೆ. 5ನೇದು ಸಮಾನತೆ. ಪ್ರತಿಯೊಬ್ಬರು ಜಾತಿ, ಧರ್ಮ, ಲಿಂಗ, ಬಣ್ಣ ಮತ್ತು ಬಡವ ಶ್ರೀಮಂತ ಅಲ್ಲದಲೇ ಪ್ರತಿಯೊಬ್ಬರಿಗೂ ಅವಕಾಶ ಕೊಡಬೇಕು. ಪ್ರತಿಯೊಬ್ಬರಿಗೂ ಸಂಪನ್ಮೂಲಗಳು ಸಿಗಬೇಕು. ಪ್ರತಿಯೊಬ್ಬರಿಗೂ ಉತ್ತಮವಾದ ಅವಕಾಶವನ್ನು ನೀಡಬೇಕು. ಪ್ರತಿಯೊಬ್ಬರಿಗೂ ಸಮಾನತೆ ನೀಡೋದೇ ನಮ್ಮ ಮೇನ್ ಉದ್ದೇಶ ಆಗಿದೆ. ಈ ಪಂಚ ಸಿದ್ಧಾಂತಗಳನ್ನು ನಾವು ಅಳವಡಿಸಿಕೊಂಡು ಪ್ರಜಾಪ್ರಭುತ್ವ ಪಕ್ಷ ಕರ್ನಾಟಕ ಅಂತ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷವಾಗಿ ರಾಜ್ಯ ಮಟ್ಟದ ಪ್ರಜಾಪ್ರಭುತ್ವ ಪಕ್ಷ ಕರ್ನಾಟಕವನ್ನು ಸ್ಥಾಪನೆ ಮಾಡಿದ್ದೇವೆ. ಇಲ್ಲಿ ಪ್ರಜೆಗಳಿಗೋಸ್ಕರನೇ ನಮ್ಮ ಸರ್ಕಾರ ಸ್ಥಾಪನೆ ಆಗಿರೋದು. ಇಲ್ಲಿ ಪ್ರಜೆಗಳೇ ಸಾರ್ವಭೌಮರು, ಪ್ರಜೆಗಳೇ ನಮ್ಮ ಪ್ರಭುಗಳಿಲ್ಲಿ. ನಾವು ನಾಯಕರಾಗಿ ಕೆಲಸ ಮಾಡಲ್ಲ. ಅಧಿಕಾರಕ್ಕೆ ಬಂದರೆ ಜನರ ಸೇವಕರಾಗಿ ಕೆಲಸ ಮಾಡ್ತೇವೆ. ಹಾಗಾಗಿ ನಮಗೊಂದು ಕರ್ನಾಟಕ ಜನತೆ ಆಶೀರ್ವದಿಸಿ 2028ನೇ ಇಸವಿಯಲ್ಲಿ ಬರುವಂತಹ ಚುನಾವಣೆ ವಿಧಾನಸಭಾ ಎಲೆಕ್ಷನ್ನಲ್ಲಿ ಗೆಲ್ಲಿಸಿ ಅವಕಾಶವನ್ನು ಕಲ್ಪಿಸಿಕೊಡಬೇಕೆಂದು ಈ ಮೂಲಕ ಪ್ರತಿಯೊಬ್ಬ ಕರ್ನಾಟಕದ ಜನತೆಗೂ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯವಾದ.